ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತಿನ ಒಂದು ಗುಡ್ ನ್ಯೂಸ್. ಎಲ್ಲರಿಗೂ ತಿಳಿದಂಥ ಬಿಗ್ ಬಾಸ್ 11ರ ವಿನ್ನರ್ ಯಾರು, ರನ್ನರ್ ಯಾರು, ತುಂಬ ಕಾತುರದಿಂದ ಕಾಯ್ತಾ ಇರುವಂತಹ ನಮ್ಮ ಜನರಿಗೆ ಶನಿವಾರ ಯಾರು ಎಲಿಮಿನೇಷನ್ ಆದರು ಮತ್ತು ಭಾನುವಾರ ಯಾರ್ಯಾರು ಕಪ್ ಗೆಲ್ಲೋಕ್ಕೆ ಅವಕಾಶ ಕಲ್ಪಿಸಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಬರೋಣ. ನೋಡಿ ಫ್ರೆಂಡ್ಸ್, ಎಲ್ಲರೂ ಹೇಳ್ದಂಗೆ ಹನುಮಂತ ಮತ್ತು ನಮ್ಮ ತ್ರಿವಿಕ್ರಮ್ ಅವರ ಇಬ್ಬರಲ್ಲಿ ಯಾರು ವಿನ್ನರ್ ಅಂತ ತುಂಬ ಜನರು ಕಾತುರದಿಂದ ಕಾಯ್ತಾ ಇದ್ದಾರೆ. ಯಾರು ವಿನ್ನರು ಯಾರು ರನ್ನರು ಅನ್ನೋದು ತುಂಬ ಒಂದು ದೊಡ್ಡ ವಿಷಯವಾಗಿದೆ ಅಂತಲೇ ಹೇಳ್ಬೋದು. ಈಗ ನೀವು ತಿಳಿದ ಹಾಗೆ ಎಲ್ಲರೂ ಸಹ ಹನುಮಂತ ವಿನ್ನರ್ ಅಂತ ಹೇಳ್ತಾ ಇದ್ದಾರೆ. ರನ್ನರು ತ್ರಿವಿಕ್ರಮರು ಅಂತ ಹೇಳ್ತಾ ಇದ್ದಾರೆ. ಆದರೆ ಅದಕ್ಕೂ ಮುಂಚೆ ಶನಿವಾರ ನಡೆದಂತಹ ಎಲಿಮಿನೇಷನ್ ರೌಂಡಲ್ಲಿ ನಮ್ಮ ಭವ್ಯ ಗೌಡರು ಮನೆಯಿಂದ ಹೊರಗೆ ಹೋಗ್ತಾ ಇದ್ದಾರೆ. ಭವ್ಯ ಅವರ ಕಡೆಗೂ ಎಲಿಮಿನೇಟ್ ಆದರು. ಗ್ರಾಫ್ ಮೂಲಕ ಭವ್ಯ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತಾ ಇದ್ದಾರೆ. ನೀವು ಕಾರಣಗಳನ್ನು ನೋಡ್ಬೋದು. ಒಂದಾತನೊಂದು ಕಾರಣಗಳು ಸಹ ಕೊಡ್ತಾನೆ ಇರ್ತಾರೆ. ಅಲ್ಲಿದ್ದಂಥ 6 ಸ್ಪರ್ಧಿಗಳು ಸಹ 6 ಸ್ಪರ್ಧೆಯಲ್ಲಿ ಒಬ್ಬರು ಭವ್ಯರಾದರು. ಎಲ್ಲರೂ ಸಹ ಅವ್ರದ್ದೇ ಆದಂತಹ ಕಾರಣಗಳನ್ನು ನೀಡ್ತಾರೆ. ಕಡೆಗೆ ನಮ್ಮ ಮೋಕ್ಷಿತಾ ಮತ್ತು ಭವ್ಯ ಇಬ್ಬರ ನಡುವೆ ನಡೆದಂತಹ ಒಂದು ಗ್ರಾಫ್ ಲೆಕ್ಕದಲ್ಲಿ ಹೇಳಬೇಕು ಅಂದರೆ ಭವ್ಯ ಅವರು ಬಿಗ್ ಬಾಸ್ 11ರ ಮನೆಯಿಂದ ಹೊರಗೆ ಹೋಗ್ತಾ ಇದ್ದಾರೆ. ನೀವು ನೋಡ್ಬೋದು, ಬಿಗ್ ಬಿಗ್ ಬಾಸಲ್ಲಿ ತುಂಬ ಒಂದು ವೋಟಿಂಗ್ ಲಿಸ್ಟಲ್ಲಿ ಎತ್ತಿದ ಒಂದು ಕೈ ಸಾಧಿಸಿರುವುದು ನಮ್ಮ ಹನುಮಂತ ಅಂತ ಕೆಲ ಜನ ಹೇಳ್ತಾ ಇದ್ದಾರೆ. ಇನ್ನೂ ಕೆಲವರು ತ್ರಿವಿಕ್ರಮ್ ಅವರು ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಬಿಗ್ ಬಾಸ್ 11ರ ವಿನ್ನರ್ ಯಾರು ಅಂತ ನಮ್ಮ ಗ್ರ್ಯಾಂಡ್ ಫಿನಾಲೆಯಲ್ಲಿ ಸುದೀಪ್ ಸರ್ ಅವರು ಈಗ ಎಲ್ಲರ ಮುಂದೆ ವೀಕ್ಷಣೆಯಲ್ಲಿದ್ದಾರೆ. ಎಲ್ಲರಿಗೂ ಸಹ ತಿಳಿಸ್ಕೊಡ್ತಾರೆ ಅಂತಲೇ ಹೇಳ್ಬೋದು. ಈ ಒಂದು ಗ್ರ್ಯಾಂಡ್ ಲುಕ್ಕು, ಗ್ರ್ಯಾಂಡ್ ಓಪನಿಂಗ್ ಸೆರೆಮನಿಲಿ ಯಾರು ವಿನ್ನರ್ ಯಾರು ರನ್ನರ್ ಅಂತ ತುಂಬ ಕಾತರದಿಂದ ಕಾಯ್ತಾ ಇದ್ದಂಥ ಜನರಿಗೆ ಇವತ್ತು ಸ್ಯಾಟರ್ಡೆ ಅಂದರೆ ಶನಿವಾರದ ಒಂದು ಎಲಿಮಿನೇಷನಲ್ಲಿ ಭವ್ಯ ಅವರು ಇನ್ನೂ ಹೊರಗಡೆ ಹೋಗಿದ್ದಾರೆ. ಇನ್ನು 5 ಜನದಲ್ಲಿ ನೀವು ನೋಡೋ ಹಾಗೆ ಹನುಮಂತ, ತ್ರಿವಿಕ್ರಮ್, ಮೋಕ್ಷಿತಾ ಮತ್ತು ರಜತ್ ಇಂಥ 5 ಜನರಲ್ಲಿ ಯಾರು ಹೊರಗೆ ಹೋಗ್ತಾ ಇದ್ದಾರೆ, ಯಾರು ವಿನ್ನರ್ ಯಾರು ರನ್ನರ್ ಅನ್ನೋದು ತುಂಬ ಕಾತುರದಿಂದ ಕಾಯಬೇಕಾಗಿದೆ. ಹಾಗಾದರೆ ನೋಡಿ ಫ್ರೆಂಡ್ಸ್, ಎಲ್ಲರೂ ಹೇಳೋ ಹಾಗೆ ಹನುಮಂತ ಈ ಬಿಗ್ ಬಾಸ್ ಸೀಸನ್ 11ರ ವಿನ್ನರ್. ನೀವು ತಿಳಿದ ಹಾಗೆ ಯಾರು ಇರ್ಬೋದು ವಿನ್ನರ್? ಎಲ್ಲರೂ ಹೇಳ್ತಾ ಇದ್ದಾರೆ ಮಂಜಣ್ಣ ಅವರು ಬಿಗ್ ಬಾಸ್ 11ರ ವಿನ್ನರ್ ಅಂತ. ಆದರೆ ನಮ್ಮ ಈ ಒಂದು ಟ್ವಿಸ್ಟಲ್ಲಿ ಸುದೀಪ್ ಸರ್ ಅವರು ಏನಾದರೂ ವೇರಿಯೇಷನ್ ಮಾಡ್ತಾರಾ ಅನ್ನೋದು ಎಲ್ಲ ಜನರು ಕಾತರದಿಂದ ಕಾಯ್ತಾ ಇದ್ದಾರೆ. ತುಂಬ ವರ್ಷಗಳ ನಂತರ ಬಿಗ್ ಬಾಸ್ 11ರಲ್ಲಿ ವೋಟಿಂಗ್ ಲಿಸ್ಟ್ ತುಂಬ ಹೈ ಲೆವೆಲ್ ಆಗಿ ಬಂದಿದೆ ಅಂತಲೇ ಹೇಳ್ಬೋದು. ಎಲ್ಲ ಒಂದು ಸೀಸನ್ಗೆ ಹೋಲಿಕೆ ಮಾಡಿದ್ರೆ ಈ ಒಂದು ಸೀಸನ್ನ ವೋಟಿಂಗ್ ಲಿಸ್ಟ್ ತುಂಬಾ ದೊಡ್ಡದಾಗಿದೆ. ಹಾಗಾದರೆ ಯಾರಿರ್ಬೋದು ಬಿಗ್ ಬಾಸ್ ವಿನ್ನರ್, ಯಾರಿರ್ಬೋದು ಬಿಗ್ ಬಾಸ್ ರನ್ನರ್? ಇನ್ನು ಶನಿವಾರದಲ್ಲಿ ನಡೆದಂಥ ವೋಟಿಂಗ್ ಲಿಸ್ಟ್ ಗ್ರಾಫ್ ಲೆಕ್ಕದಲ್ಲಿ ಭವ್ಯ ಗೌಡ ಅವರ ತುಂಬ ಒಂದು ಕಡಿಮೆ ವೋಟಿಂಗ್ ರೇಟ್ಸಲ್ಲಿ ಇರುವುದರಿಂದ ಭವ್ಯ ಬಿಗ್ ಬಾಸ್ 11ರ ವಿನ್ನರ್ ಆಗಲು ಸಾಧ್ಯವಿಲ್ಲ. ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ, ಬಿಗ್ ಬಾಸ್ ವಿನ್ನರ್ ಯಾರು ಅಂತ ನಾವು ತಿಳ್ಕೊಳ್ಳೋಣ. ಹಾಗೆ ಈ ಒಂದು ಬಿಗ್ ಬಾಸ್ ವಿನ್ನರ್ಗೆ ಶುಭವಾಗಲಿ ಅಂತ ಎಲ್ಲ ಹಾರೈಸೋಣ ಅಂತ ಹೇಳ್ತಾ, ಬನ್ನಿ ಬಿಗ್ ಬಾಸ್ ವಿನ್ನರ್ ಯಾರು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಕಡೆಗೂ ನಮ್ಮ ಬಿಗ್ ಬಾಸ್ 11ರ ಕಲರ್ಸ್ ಕನ್ನಡದಲ್ಲಿ ನಡೆದಂತಹ 9ರಿಂದ 11 ಗಂಟೆಗೆ ನಡೀತಿದ್ದ ಈ ಪ್ರೋಗ್ರಾಮಲ್ಲಿ ಕಡೆಗೂ ಬಿಗ್ ಬಾಸ್ ವಿನ್ನರ್ ನೋಡಿ, ನೀವೇ ಹೇಳ್ತಿರೋ ಹಾಗೆ ಎಲ್ಲರೂ ಸಹ ಹನುಮಂತ ಬಿಗ್ ಬಾಸ್ ವಿನ್ನರ್ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಎಲ್ಲರೂ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಬಿಗ್ ಬಾಸ್ 11ರ ವಿನ್ನರ್ ಹನುಮಂತ, ಒಳ್ಳೆಯದಾಗಲಿ.